ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಬೆಳಗ್ಗೆ ಫಿಶ್ ಸಾಂಬಾರಾಯಿತು, ಚಪಾತಿ ಜೊತೆ ಫಿಶ್ ಸಾಂಬಾರಾಯಿತು. ಸೊ ಇವಾಗ ಚಿಕನ್ ತಂದು ಕೊಟ್ಟರು, 1/2 kg ಚಿಕನ್ನು. ಅದರಲ್ಲಿ ನಾನು ಫ್ರೈ ಮಾಡಿಬಿಟ್ಟು ಬೆಳಗ್ಗೆ ಚಪಾತಿ ಹಿಟ್ಟು ಕಲಸಿರೋದಿತ್ತು, ಅದನ್ನು ನಾನು ಚಪಾತಿ ಮಾಡಿಬಿಟ್ಟು ರೈಸ್ ಮಾಡಿದ್ದೆ. ಸೊ ಮಕ್ಕಳೆಲ್ಲ ಚಪಾತಿ, ಚಿಕನ್ ಫ್ರೈ, ಚಪಾತಿ ಆಮೇಲೆ ರೈಸ್ ತಿಂದರು. ಆಮೇಲೆ ಅದು ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಮಾಡೋದು ಅಂತ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಕೊಡಿ. ಥ್ಯಾಂಕ್ ಯು. ಗುಡ್ ಆಫ್ಟರ್ನೂನ್ ಎವ್ರಿ ಒನ್. ನಾನಿವತ್ತು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಚಿಕನ್ ಫ್ರೈ ಆಗ್ತಾಯಿದೆ. ಚಿಕನ್ ಇನ್ನು ಸ್ವಲ್ಪ ಬೇಯಬೇಕು, ಅದಕ್ಕೆ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಗಟ್ಟಿ ಆಗಬೇಕು. ಸೊ ಇವಾಗ ಗಟ್ಟಿ ಆಗ್ತಾಯಿದೆ. ನಾನು ಸ್ವಲ್ಪ ಒಂದು 5 ನಿಮಿಷ ಬಿಟ್ಟಿದ್ದೀನಿ. ಇವಾಗ ಆ ಚಿಕನ್ ಮೇಲೆ ನಾನು ಇದು ಕೊರಿಯಾಂಡರ್ ಲೀವ್ಸು ಹಾಕಿದ್ದೀನಿ. ಇವಾಗ ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ಹೆಂಗೆ ಮಾಡಿದೆ ಚಿಕನ್ ಫ್ರೈ ಅಂತ ಹೇಳ್ಕೊಡ್ತೀನಿ. ಚಿಕನ್ ಫ್ರೈ ಜೊತೆ ನಾನಿವತ್ತು ರೈಸ್ ಆ್ಯಂಡ್ ಚಪಾತಿ ಮಾಡಿದ್ದೀನಿ. ರೈಸ್ಗೆ 2 ಕಪ್ಸ್ ಆಫ್ ರೈಸ್ ಇಟ್ಟಿದ್ದೀನಿ. ಅಕ್ಕಿ ಹಾಕಿದ್ದೀನಿ ಕುಕ್ಕರಲ್ಲಿ. ಇವಾಗ ಅದನ್ನು ತೊಳಿತಾ ಇದ್ದೀನಿ. ನಾನು ಅಕ್ಕಿನ ಒಂದು 3 ಟೈಮ್ಸ್ ತೊಳಿತೀನಿ. ಅದು ತೊಳೆದ ಮೇಲೆ ನಾನಿವಾಗ ನೀರು ಹಾಕಿಬಿಟ್ಟು ಅಳತೆ ನೋಡಿಬಿಟ್ಟು ನಾನು ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿದ್ದೀನಿ. ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ರೈಸ್ ಆಗ್ತಾಯಿದೆ. ಇವಾಗ ಚಿಕನ್ ಮಸಾಲೆ ನಾನು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಟೊಮೆಟೊ 2, ಈರುಳ್ಳಿ 1, ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮೆಣಸು, ಚಕ್ಕೆ ಲವಂಗ, ಶುಂಠಿ ತೊಗೊಂಡಿದ್ದೀನಿ. ಇವಾಗ ನಾನು ಚಿಕನ್ನ ತೊಳ್ಕೊತಾ ಇದ್ದೀನಿ. ಚಿಕನ್ನ ನಾನು 2 ಟೈಮ್ಸ್ ತೊಳಿತೀನಿ. ಅರ್ಧ kg ಚಿಕನ್ನ ನಮ್ಮವರು ತಂದು ಕೊಟ್ಟರು. ಸೊ ನಾನು ಅರ್ಧ kg ಚಿಕನ್ನ ಕ್ಲೀನ್ ಮಾಡಿ ತೊಳೆದಿದ್ದೀನಿ. ಇವಾಗ ನಾನು ಮಸಾಲೆಗೆ ಹಾಕ್ಕೊತಾ ಇದ್ದೀನಿ. ನಾನು ಫಸ್ಟು ಕೊಬ್ಬರಿನ ಚಿಕ್ಕದಾಗಿ ಹಚ್ಚಿಬಿಟ್ಟು ಅದನ್ನು ಚಿಕ್ಕ ಜಾರಲ್ಲಿ ಹಾಕಿದ್ದೀನಿ. ಇವಾಗ ಅದನ್ನು ಪೇಸ್ಟ್ ಮಾಡ್ಕೊತೀನಿ. ಅದಕ್ಕೆ ಕೊಬ್ಬರಿ ಹಚ್ಕೊಂಡಿದ್ದೀನಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಆ ಪೇಸ್ಟ್ಗೆ ನಾನು ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟು ರೆಡಿಯಾಗಿದೆ. ಇವಾಗ ನಾನು ಈರುಳ್ಳಿನ ಕಟ್ ಮಾಡಿಬಿಟ್ಟು ಈರುಳ್ಳಿನ ಗ್ಯಾಸ್ ಮೇಲೆ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿದ್ದೀನಿ. ಅದೆಲ್ಲ ಆಗಿದೆ. ಇವಾಗ ನಾನು ದೊಡ್ಡ ಜಾರಲ್ಲಿ, ಮಿಕ್ಸಿ ಜಾರಲ್ಲಿ ನಾನು ಮಾಡ್ಕೊಂಡಿದ್ದ ಪೇಸ್ಟು, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊಬ್ಬರಿ, ಅದನ್ನು ನಾನು ಹಾಕಿದ್ದೀನಿ. ಅದ್ರ ಜೊತೆಗೆ ನಾನು 2 ಟೊಮೆಟೊ ಹಚ್ಕೊಂಡಿದ್ದೀನಿ. ಟೊಮೆಟೊನ ಅದು ಹಾಕಿದ್ದೀನಿ. ಈರುಳ್ಳಿ ಹಾಕಿದ್ದೀನಿ. ಕೊತ್ತಂಬರಿ, ಪುದೀನ ಹಾಕಿದ್ದೀನಿ. ಚಕ್ಕೆ ಲವಂಗ ಹಾಕಿದ್ದೀನಿ. ಆಮೇಲೆ ಪೆಪ್ಪರ್ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಪುಡಿಗಳು ನಾನು ಅರಿಶಿನ ಪುಡಿ, ಆಚಿ ಚಿಕನ್ ಮಸಾಲ, ಧನಿಯಾ ಪುಡಿ, ಗರಂ ಮಸಾಲ, ಖಾರದ ಪುಡಿ ಇಷ್ಟು ಹಾಕ್ಬಿಟ್ಟು ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಮಸಾಲೆ ಮಾಡ್ಕೊಂಡಿದ್ದೀನಿ. ಮಸಾಲೆ ರೆಡಿಯಾಗಿದೆ. ಮಸಾಲೆ ಆದಮೇಲೆ ನಾನು ಈರುಳ್ಳಿನ ಹಚ್ಕೊಂಡಿದ್ದೀನಿ. ಫ್ರೈಗೆ ಯೂಶ್ವಲಿ ನಾನು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಹಾಕ್ತೀನಿ. ಬಟ್ ಇವತ್ತು ನಾನು ಮೆಣಸಿನ್ಕಾಯಿ, ಟೊಮೆಟೊ ನಾನು ಹೆಂಗೋ ಮಸಾಲೆಗೆ ಹಾಕಿದ್ದೀನಿ. ಸೊ ನಾನು ಓನ್ಲಿ ಈರುಳ್ಳಿನ ಹಚ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಬೇ ಲೀಫು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಚಿಕನ್ ಫ್ರೈ ಶುರು ಮಾಡ್ತೀನಿ. ಚಿಕನ್ ಫ್ರೈಗೆ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ. ಸ್ಟೀಲ್ ಬಾಣಲಿ ತೊಗೊಂಡಿದ್ದೀನಿ. ನಾನಿವಾಗ ಗ್ಯಾಸ್ ಅಂಟಿಸ್ತಾ ಇದ್ದೀನಿ. ಇವಾಗ ಬಾಣಲಿ ಇಟ್ಟಿದ್ದೀನಿ. ಇವಾಗ ನಾನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ನಾನು ಈರುಳ್ಳಿ,
ಬೇ ಲೀಫು ಹಾಕಿದ್ದೀನಿ. ಅದು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡಿದ್ದೀನಿ. ಆಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಒಂಚೂರು ಫ್ರೈ ಮಾಡಿಕೊಂಡು ನಾನು ಚಿಕನ್ ಹಾಕಿದ್ದೀನಿ. ಚಿಕನ್ ಹಾಕಿದ್ಮೇಲೆ ನಾನು ಚಿಕನ್ಗೆ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಒಂದು ನಿಮಿಷ 2 ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನು ಮಸಾಲೆ ಹಾಕಿದ್ದೀನಿ. ಮಸಾಲೆ ಹಾಕಿದ ಮೇಲೆ ನಾನು ಚೂರು ಉಪ್ಪು ಹಾಕ್ಬಿಟ್ಟು ನಾನು ಮಸಾಲೆ ಚಿಕನ್ ಜೊತೆ ಮಿಕ್ಸ್ ಮಾಡಿದ್ದೀನಿ. ಆಮೇಲೆ ಒಂಚೂರು ನೀರು ಹಾಕಿದ್ದೀನಿ, ಯಾಕಂದರೆ ಚಿಕನ್ ಬೇಯಬೇಕು. ಸೊ ನಾನು ನೀರು ಹಾಕಿದ್ದೀನಿ. ಸೊ ಚಿಕನ್ ನೀರು ಹಾಕ್ಬಿಟ್ಟು ಅದು ಬೇಯೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಈ ಕಡೆ ಚಪಾತಿಗೆ ಕಲಿಸ್ಕೊಳೋದಕ್ಕೆ ನಾನು ಬಾಣಲಿದಲ್ಲಿ 1 ಗ್ಲಾಸ್ ಆಫ್ ವಾಟರ್, ಲಿಟಲ್ ಸಾಲ್ಟ್ ಹಾಕ್ಕೊಂಬಿಟ್ಟು ಆಮೇಲೆ ನಾನು ಕಲಿಸ್ಕೊಂಡ್ಮೇಲೆ ನಾನು ಲಾಸ್ಟಲ್ಲಿ ಎಣ್ಣೆ ಹಾಕಿದ್ದೀನಿ. ಯೂಶ್ವಲಿ ನಾನು ಚಪಾತಿ ಹಿಟ್ಟು ಕಲಸಿದ್ಮೇಲೆ ಲಾಸ್ಟಲ್ಲಿ ನಾನು ಎಣ್ಣೆ ಹಾಕ್ಕೊತೀನಿ. ಅದು ಚೆನ್ನಾಗಿರುತ್ತೆ. ನಾನು ಆ ಥರ ಮಾಡ್ತೀನಿ. ಸೊ ಅದು ಆಗಿದೆ. ಸೊ ನಾನು ಚಪಾತಿ ಹಿಟ್ಟನ್ನ ಆ ಕಡೆ ಇಟ್ಬಿಟ್ಟು ಇವಾಗ ನಾನು ಗ್ಯಾಸ್ ಮೇಲೆ ಇಟ್ಟಿರೋ ಚಿಕನ್ ಫ್ರೈನ ನಾನು ಮಾಡ್ತಾಯಿದ್ದೀನಿ. ಸೊ ಇವಾಗ ಸ್ವಲ್ಪ ಇದು ಮಸಾಲೆ ಇದು ಕುದೀತಾ ಇದೆ. ಇವಾಗ ಚಿಕನ್ ಫ್ರೈ ಅದು ಸ್ವಲ್ಪ ಗಟ್ಟಿ ಆಗಬೇಕು. ಸೊ ಅದು ಗಟ್ಟಿ ಆಗೋ ತನಕ ನಾನು ಸ್ವಲ್ಪ ಹೊತ್ತು ವೇಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಲಿಡ್ ಕ್ಲೋಸ್ ಮಾಡಿದ್ದೀನಿ. ಅದು ಆ ಲಿಡ್ ಕ್ಲೋಸ್ ಮಾಡಿದ್ದೀನಿ, ಯಾಕಂದರೆ ಬೇಗ ಆಗುತ್ತೆ ಅಂತ. ಅದು ತೆಗೆದ ಮೇಲೆ ಇನ್ನು ಸ್ವಲ್ಪ ಚಿಕನ್ ಫ್ರೈ ಗಟ್ಟಿ ಆಗ್ತಾ ಬರ್ತಾ ಇದೆ. ಸೊ ಇನ್ನು ಸ್ವಲ್ಪ ಆಗಲಿ ಅಂದ್ಬಿಟ್ಟು ನಾನು ಒಂಚೂರು ನೀರು ಹಾಕಿದ್ದೀನಿ. ನೀರು ಹಾಕಿದ್ಮೇಲೆ ನಾನು ಅದು ಚಿಕನ್ ಫ್ರೈ ಟೇಸ್ಟ್ ನೋಡಿದ್ದೀನಿ, ಏನಾದರೂ ಉಪ್ಪು ಕಮ್ಮಿ ಇದ್ದರೆ ಹಾಕ್ಬೇಕೇನೋ ಅಂತ. ಆಮೇಲೆ ನೋಡಿದ್ರೆ ಸರಿ ಇದೆ. ಅದು ಚಿಕನ್ ಫ್ರೈ ಗಟ್ಟಿ ಆಗ್ತಾ ಬರ್ತಾ ಇದೆ. ಸೊ ಇನ್ನೊಂದು 5-6 ನಿಮಿಷ ನಾನು ಬಿಟ್ಟಿದ್ದೀನಿ ಗ್ಯಾಸ್ ಮೇಲೆ. ಅದು ಚಿಕನ್ ಫ್ರೈ ಮಾಡಿಕೊಂಡ್ರೆ ಅದು ರೈಸ್ಗೂ ಆಗುತ್ತೆ, ಚಪಾತಿಗೂ ಆಗುತ್ತೆ. ಸೊ ನಾನಿಲ್ಲಿ ಈ ಸಲ ನಾನು ಮುದ್ದೆ ಮಾಡಿಲ್ಲ ಭಾನುವಾರ. ಯೂಶ್ವಲಿ ಚಿಕನ್ ಸಾಂಬಾರು, ಚಿಕನ್ ಬಿರಿಯಾನಿ, ಆಮೇಲೆ ನಾನು ಮುದ್ದೆ ಮಾಡ್ಕೊಳ್ತಾ ಇದ್ದೆ. ಬಟ್ ಈ ಸಲ ನಾನು ಚಪಾತಿ, ಫಿಶ್ ಸಾಂಬಾರು ನಾನು ಬೆಳಗ್ಗೆ ಮಾಡಿದ್ದೆ, ಅದಕ್ಕೂ ಚಪಾತಿ ಮಾಡಿಕೊಂಡೆ. ಇವಾಗ ನಾನು ಚಿಕನ್ ಫ್ರೈ ಮಾಡಿದ್ದೀನಿ, ಅದಕ್ಕೂ ನಾನು ಚಪಾತಿ ಮಾಡ್ಕೊಂಡಿದ್ದೀನಿ. ಸೊ ಆಗಿದೆ, ಚಿಕನ್ ಫ್ರೈ ಆಗಿದೆ. ಸೊ ಅದಕ್ಕೆ ನಾನು ಮೇಲೆ ಕೊರಿಯಾಂಡರ್ ಲೀವ್ಸ್ ಹಾಕ್ಬಿಟ್ಟು ನಾನು ಇಳಿಸಿದ್ದೀನಿ. ಸೊ ಅದು ರೆಡಿಯಾಗಿದೆ. ಇವಾಗ ನಾನು ಚಪಾತಿ ಮಾಡ್ಕೊಳ್ಬೇಕು. ಚಪಾತಿ ಮಾಡ್ಕೊಳೋದಕ್ಕೆ ನಾನು ಫಸ್ಟ್ ಇನ್ಸಲ್ಲಿ ನಾನು ಮಿಕ್ಸ್ ಮಾಡ್ತೀನಿ. ಅದು ಚಪಾತಿ ಹಿಟ್ಟನ್ನ ಇನ್ಸಲ್ಲಿ ಅದನ್ನು ಸ್ವಲ್ಪ ಸಾಫ್ಟಾಗಿ ಮಾಡಿಬಿಟ್ಟು ನಾನು ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಮಾಡ್ತಾಯಿದ್ದೀನಿ. ಅದು ನಾನು ಉಂಡೆ ಇದು ಮಾಡಿಬಿಟ್ಟು ಇವಾಗ ಚಪಾತಿನ ಮಾಡ್ತಾಯಿದ್ದೀನಿ. ಸೊ ನಾವಿವಾಗ 6 ಚಪಾತಿ ಮಾಡ್ಕೊಳ್ತಾ ಇದ್ದೀರಿ. ನನ್ನ ಮಗನಿಗೆ 3, ನನಗೆ 3. ಸೊ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಹೆಂಚಿಟ್ಟಿದ್ದೀನಿ. ಸೊ ಅದು ಹೆಂಚು ಬಿಸಿ ಆಗಿದೆ. ನಾವು ಯೂಶ್ವಲಿ ಕಲಸೋವಾಗೇ ನಾನು ಎಣ್ಣೆ ಹಾಕ್ಕೊಂಡಿರ್ತೀನಲ್ಲ. ಸೊ ನಾನು ಅದು ತವಾ ಮೇಲೆ ನಾನು ಯಾವತ್ತೂ ಎಣ್ಣೆ ಹಾಕಲ್ಲ ಚಪಾತಿ ಈಸ್ಗೆ, ಹಂಗೆ ಮಾಡ್ತೀನಿ. ಸೊ ಇದು ಆಗಿದೆ, ಚಪಾತಿ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಹೆಂಚು ಮೇಲೆ ಹಾಕಿದ್ದೀನಿ. ಸೊ ಅದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಹಾಕಿದ್ಮೇಲೆ ನಾನು ಆ ಚಪಾತಿನ ತಿರುಗಿಸ್ಬಿಟ್ಟು ನೋಡಿ, ಆ ಥರ ಮಾಡಿ ನಾನು 6 ಚಪಾತಿ ಮಾಡಿದ್ದೀನಿ. 6 ಚಪಾತಿ ಆದಮೇಲೆ ಸೊ ನಾನಿವಾಗ ಮಧ್ಯಾಹ್ನಕ್ಕೆ ರೈಸು, ಚಿಕನ್ ಫ್ರೈ, ಚಪಾತಿ ಮಾಡಿದ್ದೀನಿ. ಬೆಳಗ್ಗೆ ನಾನು ಫಿಶ್ ಸಾಂಬಾರು, ಚಪಾತಿ ಮಾಡ್ಕೊಂಡಿದ್ದೆ. ಸೊ ಇವಾಗ ನಾನು ನನ್ನ ಮಗ ಇಬ್ಬರೇ ಇರೋದ್ರಿಂದ ನಾನು ಚಿಕನ್ ತಿನ್ನಲ್ಲ. ಸೊ ಅವನೊಬ್ಬನೇ ತಿಂತಾನೆ. ಸೊ ನಾನೇನು ಮಾಡಿದೆ, 1.5 ಕಪ್ ಆಫ್ ರೈಸ್, 2 ಕಪ್ ಆಫ್ ರೈಸ್ ಇಟ್ಬಿಟ್ಟು
ಅವನಿಗೂ ಆಗಲಿ ನನಗೂ ಆಗಲಿ ಈ ಸರಿ ನಾನು ಚಪಾತಿ ತಿನ್ನಲ್ಲ ಮಧ್ಯಾಹ್ನ. ಬೆಳಗ್ಗೆ ತಿಂದಿದ್ದೀನಿ, ಸೊ ಮಧ್ಯಾಹ್ನ ಇಲ್ಲ. ಸೊ ನಾನೇನು ಮಾಡಿದ್ದೀನಿ, ರೈಸ್ ಮಾಡಿದ್ದೀನಿ. ಸೊ ಅದ್ರ ಜೊತೆಗೆ ಫಿಶ್ ಸಾಂಬಾರು ನನಗಾಗುತ್ತೆ. ನನ್ನ ಮಗನಿಗೆ ಚಪಾತಿ ಇದು ಚಿಕನ್ ಫ್ರೈ ಮತ್ತು ರೈಸ್ ಆಗುತ್ತೆ. ಬೆಳಗ್ಗೆ ಹೊತ್ತು ಅವನು ಫ್ರೂಟ್ಸ್ ತಿಂತಾನೆ. ಅವನು ಯೂಶ್ವಲಿ ತಿನ್ನಲ್ಲ. ಬೆಳಗ್ಗೆ ಹೊತ್ತು ಅವನು ಊಟ ತಿನ್ನಲ್ಲ. ಸೊ ಅದೇನಾಗಿದೆ, ರೂಢಿ ಆಗಿದೆ. ಇವಾಗ ಸ್ಕೂಲ್ಗೆ ಹೋಗುವಾಗ ನಾವು ಆ್ಯಕ್ಚುಲಿ ಹಾಲು ಕೊಡ್ತಾಯಿದ್ರಿ ಅವನಿಗೆ, ಇಲ್ಲ ಅಂದರೆ ಫ್ರೂಟ್ಸ್ ಕೊಡ್ತಾಯಿದ್ರಿ. ಅದೇ ಅಭ್ಯಾಸ ಆಗಿಬಿಟ್ಟು ಅವನೇನು ಮಾಡಿದ್ದಾನಂದರೆ ಇವಾಗ ನನಗೇನು ಬೇಡ ಅಂದ್ಬಿಟ್ಟು ಅವನು ಫ್ರೂಟ್ಸ್ ತಿಂದ. ನಾನೇನು ಮಾಡಿದೆ, ಫ್ರೂಟ್ಸ್ ಇವತ್ತು ಬೇಡ ಅಂದ್ಬಿಟ್ಟು ಅವ್ನಿಗೊಬ್ಬನಿಗೆ ಫ್ರೂಟ್ಸ್ ಕಟ್ ಮಾಡಿಬಿಟ್ಟು ಕೊಟ್ಬಿಟ್ಟು ನಾನೇನು ಮಾಡಿದೆ, ಫಿಶ್ ಇತ್ತು, ಫಿಶ್ ತಂದು ಕೊಟ್ಟಿದ್ರು. ಸುಮ್ಮನೆ ಮಧ್ಯಾಹ್ನ ಏನಕ್ಕೆ ಮಾಡ್ಕೊಳೋದು, ಎರಡೂ ಇರುತ್ತೆ, ಚಿಕನ್ನು ಇರುತ್ತೆ, ಫಿಶ್ ಇರುತ್ತೆ. ಬೆಳಗ್ಗೆ ಮಾಡಿಬಿಟ್ರೆ ನನಗೆ ಈಸಿ ಆಗುತ್ತೆ, ಫಿಶ್ ಸಾಂಬಾರು ಈಸಿ ಆಗುತ್ತೆ ನನಗೆ. ಸೊ ನಾನೇನು ಮಾಡಿದೆ, ಫಿಶ್ ಮಾಡಿಬಿಟ್ಟೆ. ಬೆಳಗ್ಗೆ ಫಿಶ್ ಮಾಡಿಬಿಟ್ಟು ಚಪಾತಿನ ಕಲಸಿದ್ನಲ್ಲ ಅದನ್ನೇ ನಾನು ಇದು 3